ಸರಿಯಾಗಿ ಲೆವೆಲ್ ಆದರೆ ಮಾತ್ರ ಗದ್ದೆಯಲ್ಲಿ ನೀರು ನಿಲ್ತದೆ. ಈಗ ನೋಡಿ ಅದರಲ್ಲಿ ಆ ಮೇಲೆ ಬಾವೆ ಕಟ್ಟಬೇಕು. ನಾವೀಗ ಅಡಿಯಿಂದ ಮಣ್ಣನ್ನು ಎಬ್ಬಿಸಿದ್ರೆ ಅದು ಭೂಮಿಗೆ ಅಡಿಯಿಂದ ಸಣ್ಣ ಸಣ್ಣ ಇದು ಎರೆಹುಳಗಳೆಲ್ಲ, ಅಂದರೆ ಎರೆಹುಳಗಳು ಇದ್ರೆ ಮಾತ್ರ ನಮಗೆ ಕೃಷಿಯಲ್ಲಿ ಅಧಿಕ ಫಸಲು ಬರುವುದು. ಈಗಿನ ಕಾಲದಲ್ಲಿ ಎಲ್ಲ ವಿಷಗಳನ್ನು ಹಾಕಿ ಆ ಎರೆಹುಳಗಳೆಲ್ಲ ಸತ್ತೋಗ್ತದೆ. ಅದಕ್ಕೆ ನಾವು ನಾಟಿ ಗೊಬ್ಬರಗಳನ್ನು ಹಾಕಿದ್ರೆ ಮಾತ್ರ ಎರೆಹುಳಗಳು ಬರ್ತದೆ. ಈ ಎರೆಹುಳಗಳೆಲ್ಲ ತೂತು ಮಾಡಿದ್ರೆ ಅದರಲ್ಲಿ ನೀರು ಡೈರೆಕ್ಟ್ ಆಗಿ ಹೋಗ್ತದೆ. ಮಳೆಗಾಲದಲ್ಲಿ ಆದರೆ ನಮಗೆ ಬೇಕಾದಷ್ಟು ಇದರ ಮಳೆ ನೀರು ಸಿಗ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಏತಗಳಿಂದ ಎತ್ತಿ ನೀರು ಹಾಕುವುದು, ಅದೇ ರೀತಿ ಡೀಸೆಲ್ ಪಂಪ್ಗಳ ಮೂಲಕ ನೀರುಗಳನ್ನು ಹಾಕ್ತಾ ಇದ್ರು. ಆ ಸಂದರ್ಭಗಳಲ್ಲಿ ತುಂಬ ಕಷ್ಟ ಆಗ್ತಿತ್ತು ನೀರು ತುಂಬ ಹಾಕ್ಲಿಕ್ಕೆ. ಹಾಗೆ ಸರಿಯಾಗಿ ಅದನ್ನು ಗದ್ದೆಗಳನ್ನು ಒಂದು 5-10 ಸಾಲು ಎಲ್ಲ ಉತ್ತು ಆದ ಮೇಲೆ ಅದನ್ನು ಕಂಡ ಕೋರುಣೆ, ಅದು ಯಾವತ್ತು ಅಂತ ಹೇಳಿದ್ರೆ ಈ ದಿನ ನಾವು ಮಾಡಿದ್ದೇವಲ್ಲ ಈ ನಾಟಿ ನಡುವ ದಿವಸ, ಆವತ್ತು ಕಂಡ ಕೋರುದು. ಅದರ ಎಡೆಯಲ್ಲಿ ಕೂಡ ಒಂದು 2-3 ಸಲ ಹಲಗೆಯನ್ನು ಹಾಕಬೇಕು. ಹಲಗೆ ಹಾಕುವುದು ಅಂತ ಹೇಳಿದ್ರೆ ಅದೇ ರೀತಿ ನೇಗಿಲನ್ನು ತೆಗೆದು ಒಂದು ದೊಡ್ಡ ಇಷ್ಟು ಉದ್ದದ ಹಲಗೆ ಇರ್ತದೆ, ಆ ಹಲಗೆಯನ್ನು ಇದರ ನೇಗಿಲಿಗೆ ಕಟ್ಟಿ ಅದರ ಮೇಲೆ ಒಬ್ಬ ಉಳುವ ಮನುಷ್ಯ ನಿಂತುಕೊಂಡು ಹೋಗ್ತಾನೆ. ಆಗ ಅದು ಲೆವೆಲ್ ಆಗಿ ಎಲ್ಲ ಗದ್ದೆಯಲ್ಲಿ ಬಾವೆ ಕಟ್ಟಿಕೊಂಡು ಆ ನೀರು ಸರಿಯಾಗಿ ನಿಲ್ತದೆ, ನಾವು ಕುಪ್ಪಿಯಲ್ಲಿ ನೀರು ಹಾಕಿದಾಗೆ. ಹೀಗೆಲ್ಲ ಇದು ನಮಗೆ ತುಂಬ ಕಷ್ಟದಲ್ಲಿ ನಮ್ಮ ಹಿರಿಯರು ಈ ಬೇಸಾಯಗಳನ್ನು ಮಾಡ್ತಾ ಇದ್ರು. ಆ ರೀತಿಯ ಬೇಸಾಯದಿಂದಾಗಿ ನಾವೆಲ್ಲರೂ ಕೂಡ ಬದುಕಿದಂಥ ಮನುಷ್ಯರು. ಈಗ ನಮಗೆ ಅಕ್ಕಿ ಇಲ್ಲಿ ಆಗ್ತದೆ, ಅಕ್ಕಿಯಲ್ಲಿ ಯಾವೆಲ್ಲ ಉತ್ಪನ್ನಗಳಾಗ್ತದೆ ಎಂದು ಯಾವುದು ಸಿಕ್ಕುವುದಿಲ್ಲ, ಗೊತ್ತಿಲ್ಲ. ನೋಡಿ, ಒಂದು ಅಕ್ಕಿ ಬೆಳೆಯಬೇಕಿದ್ರೆ ಅದರಲ್ಲಿ ಹೀಗೆ ನೈಜ್ ಮಾಡಬೇಕು, ಆಮೇಲೆ ನೇಜಿಯನ್ನು ಅಲ್ಲಿ ನಡಬೇಕು, ನಟ್ಟ ಮೇಲೆ ಅದಕ್ಕೆ ಸರಿಯಾದ ಫಸಲುಗಳನ್ನು ಹಾಕಬೇಕು. ಹಾಕಿದ ಮೇಲೆ ಅದು ಭತ್ತ ಆಗುವಾಗ ಅದಕ್ಕೆ ಕೂಡ ಮದ್ದು ಏನಾದರೂ ಬೇಕಿದ್ರೆ, ಹಿಂದಿನ ಕಾಲದಲ್ಲಿ ನಾವು ಔಷಧಿಗಳನ್ನು ಯಾವುದೇ ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇರಲಿಲ್ಲ. ಅದು ಹುಳ ಬಂದರೆ ಅದಕ್ಕೆ ಬೂದಿಯನ್ನು ಎಸೆಯ್ತಾ ಇದ್ರು. ಅದೇ ರೀತಿ ಹೊಯ್ಗೆಗಳನ್ನು, ಕಡಲ ಹೊಯ್ಗೆ ಆಗಿರುವ ಸಣ್ಣ ಹೊಯ್ಗೆಯನ್ನು ಕೈಯಲ್ಲಿ ತೆಗೆದು ಬಿಸಾಡುವಾಗ ಈ ಹುಳಗಳೆಲ್ಲ ಕೆಳಗೆ ಬೀಳ್ತಾ ಇತ್ತು. ಆ ರೀತಿಯ ಒಂದು ಇದರ ಮೂಲಕ ಬೇಸಾಯಗಳನ್ನು ಮಾಡ್ತಾ ಇದ್ರು. ಆದರೆ ಈಗಿನ ಮಕ್ಕಳಿಗೆ ಅದು ಯಾವುದು ಗೊತ್ತಿಲ್ಲ. ಅಕ್ಕಿ ಮಾಡುವ ಭತ್ತ ಆಗ್ತದೆ, ಆ ಭತ್ತವನ್ನು ಬೇಯಿಸಬೇಕು, ಆಮೇಲೆ ಬೇಯಿಸಿದ ಮೇಲೆ ಅದನ್ನು ಒಣಕೆಯಿಂದ ನಾವು ತುಳುವಿನಲ್ಲಿ ಹೇಳ್ತಾರೆ ಬಾರಿ ಎಡ್ಪುಣಿ ಅಂತೇಳಿ, ಆ ಎಡ್ಪಿದ ಬಾರನ್ನು ಭತ್ತವನ್ನು ಅಕ್ಕಿ ಮಾಡಿ ತಿನ್ನುವುದು. ಆ ಭತ್ತವನ್ನು ಅಕ್ಕಿ ಮಾಡುವಾಗ ಅದರಲ್ಲಿ 3 ಥರದ ಉತ್ಪನ್ನಗಳು ಬರ್ತದೆ. ಒಂದು ಫಸ್ಟ್ ಮೊದಲಾಗಿ ಸಿಕ್ಕುವುದು ಉಮಿ ಸಿಗ್ತದೆ, ಆಮೇಲೆ ತೌಡು ಸಿಗ್ತದೆ. ಈ ಉಮಿಯನ್ನು ನಾವು ಹಿಂದಿನ ಕಾಲದವರು ಹಲ್ಲು ಉಜ್ಜಲಿಕ್ಕೆ ಅದನ್ನು ಉರಿಸಿ ಅದನ್ನು ಉರಿಸಿದ ಕರಿಯನ್ನು ಅದರಲ್ಲಿ ಹಲ್ಲು ಉಜ್ಜುತ್ತಾ ಇದ್ರು. ಆ ಹಲ್ಲು ಉಜ್ಜಿದ್ರೆ ಹಲ್ಲಿಗೆ ತುಂಬ ಶೈನಿಂಗ್ ಬರ್ತಾ ಇತ್ತು. ಅದೇ ರೀತಿ ಅದರಲ್ಲಿ ಮತ್ತೆ ತೌಡು ಸಿಗ್ತದೆ. ಈ ತೌಡನ್ನು ದನಗಳಿಗೆ ಮತ್ತು ಎತ್ತುಗಳಿಗೆ, ಕೋಣಗಳಿಗೆ ಅಕ್ಕಂಚೆಯಲ್ಲಿ ಹಾಕಿ ಕುಡಿಲಿಕ್ಕೆ ಕೊಡ್ತಾ ಇದ್ರು. ಆ ರೀತಿಯ ಕಷ್ಟದ ಜೀವನವನ್ನು ಮಾಡ್ತಾ ಇದ್ದಂಥ ನಮ್ಮ ಹಿರಿಯರು ನಮಗೆ ಎಷ್ಟೋ ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನು ಕಲಿಸಿದ್ದಾರೆ. ಅಂತ ಕಲಿತವರು ಕೂಡ ಈಗ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಅದೇ ರೀತಿ ಈಗ ನೋಡಿ, ನಾನೀಗ ಸ್ವಲ್ಪ ತುಳುವಿನಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ವಿಷಯಗಳನ್ನು. ಈಗ ನೀವು ಈ ನಿತ್ಯ ದಿನಟ್ಟು ನಿಕ್ಲು ಮಾತೆರ್ಲ ಪೊರ್ಲೂಡೆ ಈ ಕಂಡದ ಕೋರಿನ ಎಡ್ಡೇನ ರೀತಿಯ ಅನುಭವಿಸಿನ ಮಾತ್ರತ್ತು ನಿಕ್ಲಿಕ್ಕೆ ನಮ್ಮ ಮೊಳಂಪುದ ಕಂಡ ಕೆಸರತ್ತು ಹೆಚ್ಚಿನಕ್ಲು ಮಾತೆಲ್ಲ ಪನ್ಪೇರಿ ಕೆಸರಡು ಒಂಜಿ ದಿನಂದು ಅಂಡ ಕೆಸರತ್ತು ಕಂಡಡಿತ್ತು ನಾವು ಪವಿತ್ರವಾಯಿನಂಚಿನ ಮೊಳಂಪು ಐನ್ ಏಪಲ ಕೆಸರಂದು ಪನೀರ ಬಲ್ಲಿ ನಮ್ಮ ಅವು ಕೆಸರಂದು ಪನ್ಪಣೆ ನಮ್ಮ ಸಾದಿರಿ ಪೋಪನಗ ತಿಕ್ಕುನಂಚಿನ ಒಂದು ಗಾಡಿಗಳು ಪೂರ ಪೋದು ಅಲ್ಪ ಕಲ್ಟದು ಹಾಲಾಯಿನಂಚಿನ ಮಣ್ಣು. ಅವೇ ರೀತಿ ನಮ್ಮ ನೀರುಗಳು ಒಂದು ಅಂಚಿನ ಕೊಳಕು ನೀರುಗಳು ಮಾತ್ರ ಒಂದು ಇತ್ತಿನಂಚಿನ ಜಾಗೇನು ಕೆಸರಂದು ಪನ್ಪೇರು ಅಂಡ ಕಂಡಡುಪ್ಪು ನಾವು ಏಪಲ ಕೆಸರತ್ತು ಅವು ಪವಿತ್ರವಾಯಿನಂಚಿನ ಮೊಳಂಪುದ ಮಣ್ಣಿಂದ ಇಲ್ಲಿ ಪನ್ಪೇರು. ಮೊಳಂಪುದ ಕಂಡಡೊಂಜಿ ದಿನಂದೇ ಮಾತೆಲ್ಲ ಪನುಡು. ಅವೇ ರೀತಿ ಆ ಮೊಳಂಪುದ ಕಂಡಡು ನಿಕ್ಲಿ ಇನಿ ಪುಡೇರ್ದು ನಿಕ್ಲ ತರೆಕ್ ಪೂರ ಕೆಸರ ಎಂದೇನು ಮೊಳಂಪುನು ಪೂರ ಮೆತ್ತೊಂಡರು. ಅವೇ ರೀತಿ ಎಡ್ಡೇನ ಬೇತೆ ಬೇತೆ ರೀತಿಯ ಆಟಗಳೇನು ಪೂರ ಗೊಬ್ಬುದು ನಿಕ್ಲಿಗೆ ತರೆಕ್ ಶೀತ ಹಾಪುಂಡು ಇನಿ ಪಂಡ ಒವೇ ರೀತಿಯ ಪೋಡಿಗೆಲ್ಲ ಬೊಡ್ಚಿ ನಿಕ್ಲೆ ನೀರಿಡ್ಲ ಸುಮಾರು ಗೊಬ್ಬ್ಯರು ದಯ ಪಂಡ ಇನಿ ನಿಕ್ಲು ಮೂಳು ತಿಂದಿನಂಚಿನ ಒಣಸು ಅವು ಗಂಜಿ. ಇದು ನೀವು ಮಾಡಿದಂಥ ಊಟ. ಈ ಊಟ ಯಾಕೆ ಗಂಜಿ ಊಟ ಇವತ್ತು ಕೊಟ್ಟಿದ್ದಾರೆ ಅದು ಈ ಮನೆಯವರಿಗೆ ಗೊತ್ತುಂಟ ಇಲ್ವ ಅಂತ ನನಗೆ ಗೊತ್ತಿಲ್ಲ ಅದರ ಹಿನ್ನೆಲೆ. ಆದರೆ ನಿಜವಾಗಿಯೂ ನಾವು ಮೊದಲಿನ ಕಾಲದಲ್ಲಿ ಶೀತ ಜ್ವರಗಳು ಬಂದರೆ ನಾವು ನಮ್ಮ ಹತ್ತಿರದ ಕೆರೆಯಲ್ಲಿ ತೋಡುಗಳಲ್ಲಿ ಹೋಗಿ ಮತ್ತೆ ಕೂಡ ವಾಪಸ್ಸು ನಾವು ಸ್ನಾನ ಮಾಡಿ ಜೋರಾಗಿ ಈಜಿಕೊಂಡು ಕುಂಪೊಳಿ ಬತ್ತುದು ಅಂತ ಹೇಳ್ತಾರೆ ತುಳುವಿನಲ್ಲಿ. ಆ ಕುಂಪೊಳಿ ಬತ್ತುದು ಅಂತ ಹೇಳಿದ್ರೆ ಈಗ ನೀವು ಮಾಡಿದ್ದೀರಲ್ಲ ನೀರಿನಲ್ಲಿ ಜಲ ಕ್ರೀಡೆಗಳು, ಈ ರೀತಿಯ ವಿಷಯಗಳನ್ನು ಮಾಡಿದ ನಂತರ ಬಂದು ಬಿಸಿ ಬಿಸಿ ಗಂಜಿ, ಈ ಬಿಸಿ ಬಿಸಿ ಗಂಜಿಗೆ ಸ್ವಲ್ಪ ಮಜ್ಜಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಉಪ್ಪಡ ಬಚ್ಚಿಲು ಅಂತ ಹೇಳ್ತಾರೆ, ಅದನ್ನು ಉಪ್ಪಿನಲ್ಲಿ ಹಾಕಿದಂಥ ಹಲಸಿನ ತೊಳೆಗಳ ಆ ಒಂದು ಪಲ್ಯದಲ್ಲಿ ಊಟ ಮಾಡಿದರೆ ಎಂಥ ಶೀತವೂ ಕೂಡ
ನಾಶ ಆಗುವಂಥ ಶಕ್ತಿ ಹಿಂದಿನ ಗಂಜಿಯಲ್ಲಿ ಇತ್ತು. ಅದೆಲ್ಲರಿಗೂ ನಿಮಗೆ ತಿಳಿದಿರಬೇಕು. ಇವತ್ತು ನೀವು ಆ ಗಂಜಿ ಊಟವನ್ನು ಮಾಡಿದ್ದೀರಿ. ಗಂಜಿ ಊಟವನ್ನು ಮಾಡಿದ ಕಾರಣ ನಿಮಗೆ ಯಾವುದೇ ರೀತಿಯ ಶೀತ ಜ್ವರಗಳು ಬರುವುದಿಲ್ಲ. ಆದರೂ ಕೂಡ ನೀವು ಜಾಗ್ರತೆ ವಹಿಸಿಕೊಳ್ಳಿ. ಈ ದಿವಸ ನೀವು ಹೋಗಿ ದಯಮಾಡಿ ಯಾರು ಕೂಡ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ಬೇಡ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ನಾಳೆ ಜ್ವರ ಇಲ್ಲದ್ರೆ ವಾಪಸ್ಸು ಶೀತ ಆಗುವ ಸಂಭವಗಳು ಇದೆ. ಅದನ್ನು ನೀವು ಖಂಡಿತವಾಗಿಯೂ ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಈ ರಾತ್ರಿ ನೀವು ಹೋಗಿ ಇನ್ನು ತಲೆಗೆ ಯಾರೂ ಇವತ್ತು ಸ್ನಾನ ಮಾಡುವುದು ಬೇಡ. ಸ್ನಾನ ಮಾಡುವುದಾದರೂ ಕೂಡ ನೀವು ಈ ದಿನ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು. ಅಲ್ಲದೆ ಕಡ್ಡಾಯವಾಗಿ ನಿಮ್ಮ ಮನೆಯವರ ಹತ್ರ ಹೇಳಿ ಇವತ್ತು ರಾತ್ರಿ ನೀವು ಮಲಗುವಾಗ ಒಂದೊಂದು ಅರ್ಧ ಗ್ಲಾಸಿನಷ್ಟು ಇದರ ಕರಿಮೆಣಸಿನ ಕಷಾಯವನ್ನು ಕಡ್ಡಾಯವಾಗಿ ನೀವು ಕುಡಿಯಿರಿ. ಖಂಡಿತವಾಗಿಯೂ ನೀವು ಇಂದಿನಂತೆ ನಾಳೆಗೆ ಶಾಲೆಗೆ ಹೋಗ್ತೀರಿ. ನಿಮಗೆ ಒಳ್ಳೆ ಶಕ್ತಿ ಇದು ಮತ್ತು ಒಳ್ಳೆ ಇಂಟ್ರೆಸ್ಟ್ ಬರ್ತದೆ. ನಾಳೆ ಯಾವುದೇ ತೊಂದರೆ ನಿಮಗೆ ಶಾಲೆಗೆ ಹೋಗಲಿಕ್ಕೆ ಆಗೋದಿಲ್ಲ. ನೀವು ಈ ರೀತಿಯ ಕೆಲವು ನಮ್ಮ ನಂಬಿಕೆಗಳನ್ನು ಇಟ್ಟುಕೊಂಡು ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅದನ್ನು ಕೂಡ ಸೇರಿಸಿಕೊಳ್ಳಿ. ಇವತ್ತು ನೋಡಿ, ರತ್ನಾಕರ ಸರ್ ಅವರು ಪ್ರೊಫೆಸರ್ ಆಗಿದ್ದರೂ ಕೂಡ ಅವರಿಗೆ ಇದರ ಬೇಸಾಯದ ಯಾವುದೇ ಇದು ಮಾಡುವ ಅಗತ್ಯ ಇಲ್ಲ. ಆದರೂ ಕೂಡ ಅವರು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಮಕ್ಕಳು ಮುಂದೆ ಬೇಸಾಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಅದೇ ರೀತಿ ಈ ಬೇಸಾಯದಲ್ಲಿ ಈಗ ತುಂಬ ನಷ್ಟ ಆಗ್ತದೆ. ಈ ನಷ್ಟ ಆಗುವ ಸಂದರ್ಭದಲ್ಲಿ ಹೆಚ್ಚಿನವರು ನಮ್ಮಂತ ಈಗ ನಾವು ಉದ್ಯೋಗ ಇಲ್ಲದವರು, ನಾವು ಕೃಷಿಯನ್ನೇ ನಂಬಿ ಬದುಕಿದವರಿಗೆ ಕಷ್ಟ ಆಗ್ತದೆ. ಆದರೆ ನಾವು ನಮಗೆ ಕೃಷಿ ಬೇಡ ಅಂತೇಳಿ ನಾವು ಬಿಡುವಂಥ ಸಂದರ್ಭಗಳಲ್ಲಿ ಇಂಥ ಪ್ರೊಫೆಸರ್ಗಳು ಅಂದರೆ ದೇವರು ಅವರಿಗೆ ಬೇಕಾದಷ್ಟು ಕೈ ಸಂಬಳವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಷ್ಟ ಆಗುವಂಥ ಆ ಶಕ್ತಿಯನ್ನು ವಹಿಸುವಂಥ ಶಕ್ತಿ ಇದು ಅವರಲ್ಲಿ ತಾಕತ್ತು ಇದೆ. ಆದರೆ ನಮ್ಮಂಥ ಕೃಷಿಕರು ಏನು ಮಾಡ್ತಾರೆ, 1 ವರ್ಷದ ಬೇಸಾಯಕ್ಕೆ ಬೇಕಾಗಿ ಬ್ಯಾಂಕ್ಗಳಿಂದ ಸಾಲಗಳನ್ನು ಪಡೆದುಕೊಳ್ತಾರೆ. ಈ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದ ತಕ್ಷಣ ನಾವು ಆ ವರ್ಷದ ಬೆಲೆಯಲ್ಲಿ ನಷ್ಟ ಆದರೆ ಮತ್ತೆ ನಮಗೆ ತಿರುಗಿ ಸಾಲವನ್ನು ಇದು ಸಂಧಿಸುವಂಥ ಒಂದು ಪ್ರಸಂಗಗಳು ಸಿಕ್ಕುವುದಿಲ್ಲ. ನಮ್ಮ ಬೆಲೆಯಲ್ಲಿ ನಷ್ಟ ಆಗ್ತದೆ. ಆದ ಕಾರಣ ನಾವು ಅದನ್ನು ತಡೆಕೊಳ್ಳೋಕೆ ಆಗೋದಿಲ್ಲ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಲ್ಲ ನಾವು ಕೇಳಿರ್ಬೋದು. ಅದೆಷ್ಟೋ ರೈತರುಗಳು ಇವತ್ತು ಆತ್ಮಹತ್ಯೆಗೆ ಮಾಡ್ತಾರೆ ಅಂತ ನಮ್ಮ ಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳನ್ನು ನೀವು ತಿಳಿದಿರ್ಬೋದು. ಈ ಕಾರಣದಿಂದಾಗಿ ಈ ರೀತಿ ಆಗ್ತದೆ. ಆದರೆ ನಾವು ಎಲ್ಲರಿಗೂ ಈ ವಿಷಯವನ್ನು ಮುಟ್ಟಿಸಬೇಕು. ನೀವು ಎಷ್ಟೇ ದೊಡ್ಡವರಾಗಿ, ಎಷ್ಟೇ ದೊಡ್ಡ ವಿದ್ವಾಂಸರಾಗಿ, ದೊಡ್ಡ ಹುದ್ದೆಗಳಲ್ಲಿ ಇದ್ದರೂ ಕೂಡ ಅಮೇರಿಕ, ಇಂಗ್ಲೆಂಡ್, ಬೆಂಗಳೂರು, ಬೊಂಬೈ ಮುಂತಾದ ಜಾಗದಲ್ಲಿ ಉದ್ಯೋಗಗಳನ್ನು ಮಾಡಿಕೊಂಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಗದ್ದೆ ಇದ್ದರೆ ಅದರಲ್ಲಿ ದಯಮಾಡಿ ನೀವು ನಿಮ್ಮ ಹಿರಿಯರಿಗೆ ಇಲ್ಲದ್ರೆ ಕಿರಿಯರಿಗೆ ಬೇಸಾಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡಿ ಅಂತೇಳಿ ನಿಮ್ಮಲ್ಲಿ ಎಲ್ಲರ ಹತ್ರವೂ ಕೂಡ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಕಳೆದ ಒಂದು 4-5 ವರ್ಷಗಳ ಮೊದಲು ಬಂದಂತಹ ಮಹಾಮಾರಿ ಕೊರೋನಾದಿಂದಾಗಿ ನಮಗೆ ಕೆಲವರು ಉದ್ಯೋಗವನ್ನು ಬಿಟ್ಟು ಊರಲ್ಲಿ ಬಂದು ವಾಪಸ್ಸು ಕೃಷಿಯನ್ನು ಮಾಡುವಂಥ ಸಂದರ್ಭಗಳು ಬಂದಿದೆ. ಇದು ನಾವು ಜ್ಞಾಪಕದಲ್ಲಿ ಕೊಳ್ಬೇಕಾದಂಥ ವಿಷಯ. ಒಂದು ಕೃಷಿ ಇದ್ದರೆ ಖಂಡಿತವಾಗಿಯೂ ಒಂದು ತುಳುವಿನಲ್ಲಿ ಹೇಳ್ತಾರೆ, ಒಂಜಿ ಕೈಲಿ ನುಪ್ಪು, ಒಂಜಿ ಕೈಲಿ ಗಂಜಿ ತೇಲಿ ಪರೋಲಿ, ಒಂಜಿ ಕೈಲಿ ಗಂಜಿ ಉಣೋಲಿ ಅಂತೇಳಿ. ಆ ರೀತಿಯ ಗಂಜಿ ಊಟವನ್ನು ಮಾಡಬೇಕಿದ್ರೆ ಕೃಷಿಯು ಕಡ್ಡಾಯವಾಗಿ ಬೇಕು. ನೀವೆಲ್ಲರೂ ತಿಳಿದುಕೊಳ್ಳಿ. ಈ ಸಂದರ್ಭದಲ್ಲಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆಂದಾಗಿ ನಡೆದಿದೆ. ರತ್ನಾಕರ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿಯೂ ಧನ್ಯವಾದಗಳು. ಅದೇ ರೀತಿ ನನ್ನನ್ನು ಇಲ್ಲಿ ಕರೆದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.